ಹಾಯ್ ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ. ನಾನು ಶ್ರೀಮತಿ ಭದ್ರಾವತಿಯಿಂದ ಕುಮಾರಿ ಚಿಕ್ಕರಂಗಯ್ಯ. ಇವತ್ತೊಂದು ಸಿಂಪಲ್ಲಾಗಿ ಬೇರೆ ಥರ ಟ್ರಿಕ್ಸ್ ಉಪಯೋಗಿಸಿ ಒಂದು ರವಾ ಉಪ್ಮಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಶುರು ಮಾಡೋಣ. ನಾವು ತುಂಬ ಸಾಫ್ಟಾಗಿರುತ್ತೆ ಇದು ರವಾ ಉಪ್ಮಾ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಫಸ್ಟು ಒಂದು ಅವರೆಕಾಳು, ಒಂದು ಕಪ್ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ, ಹಸಿ ಅವರೆಕಾಳು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾರೆಟ್, ಒಂದು ಕಪ್ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಕಪ್ಪು ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಈಗ ನಾವು ಯಾವ ಥರ ಬೇಕಾದ್ರೂ ಬಟಾಣಿ ಕಾಳು ಇದ್ದರೆ ಬಟಾಣಿ ಕಾಳು ಹಾಕ್ಕೋಬೋದು. ಆ ಥರ ಸೀಸನ್ ತಕ್ಕನಾಗಿ ನಾವು ಬಳಸ್ಕೋಬೋದು. ಈ ಥರ ಟ್ರಿಕ್ಸ್ ಉಪಯೋಗಿಸಿ ಮಾಡೋದ್ರಿಂದ ರವೆ ಉಪ್ಮಾ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನಾವು ನೋಡಿ 2 ಲೋಟ ನೀರನ್ನ ಹಾಕ್ಕೊಂಡು ಕಾಳು, ತರಕಾರಿ ಮತ್ತು ಇದನ್ನೆಲ್ಲ ಒಂದು ಸಲ ಬೇಯಿಸ್ಕೊಂಬಿಡ್ತೀನಿ. ಯಾಕಂದರೆ ಬೇಗ ತುಂಬ ಈಸಿ ಆಗಿಬಿಡತ್ತೆ ಅಂತ. ಸಮಯ ಇತ್ತು ಅಂತಂದರೆ ನಾವು ಪಾತ್ರೆಯಲ್ಲೇ ಇದು ಮಾಡ್ಕೋಬೋದು, ಇಲ್ಲ ಅಂತಂದರೆ ನಾವು ಕುಕ್ಕರ್ಗೆಲ್ಲ ಒಂದು ವಿಷಲ್ ಹೊಡಿಸ್ಕೋಬೋದು. ಈ ಥರ ಒಂದು ಕೆಲವೊಂದು ಟ್ರಿಕ್ಸ್ ಹೇಳ್ತಾ ಶುರು ಮಾಡೋಣ. ಇದು ಯಾವ ಥರ ಅಂತ ಮಾಡೋದು. ಈಗ ನೋಡಿ, ಇಲ್ಲಿ ತೆಂಗಿನಕಾಯಿ ಮತ್ತು ಒಂದು ಖಾರದ ಹಸಿಮೆಣಸಿನ್ಕಾಯಿ, ಶುಂಠಿ ಇದಿಷ್ಟು ನಾವು ಪೇಸ್ಟ್ ಮಾಡ್ಕೊಂಬಿಡೋಣ. ಪೇಸ್ಟ್ ಮಾಡ್ಕೊಂಡು ಹಂಗೇನೂ ಹಾಕ್ಕೋಬೋದು, ಆದರೆ ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗೋದ್ರಿಂದ ಎಲ್ಲ ತೆಗೆದಿಟ್ಬಿಡ್ತೀವಿ, ಟೇಸ್ಟ್ ಹೋಗ್ಬಿಡುತ್ತೆ. ಆದ್ದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ತಾ ನೋಡಿ, ಈಗ ನಾನಿಲ್ಲಿ ಕಾಳು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಅವರೆಕಾಳು ತರಕಾರಿ ಎಲ್ಲ ಒಂದು ಸಲ ಬೆಂದಿದೆ ಅಂತ ನೋಡ್ಕೊಂಬಿಡೋಣ. ಬೆಂದಿದೆ ಅವರೆಕಾಳು ಎಲ್ಲ, ತರಕಾರಿ ಎಲ್ಲ ಬೆಂದಿದೆ. ಈ ಥರ ನಾವು ಸಮಯ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಇನ್ನೂ ಬೇಗ ಈಸಿ ಆಗಿಬಿಡುತ್ತೆ. ಈಗ ನಾನೊಂದು ಬಾಣಲಿಗೆ, ಪ್ಯಾನಿಗೆ ಎಣ್ಣೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ, ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಆಗುತ್ತೆ ಇದು. ಎರಡನ್ನೂ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಥರ ಹಿಂಗೆ ಕರಗಿಸ್ಕೊಂಡು ಇದನ್ನು ನಾವು ಅರ್ಧನ ತೆಗೆದಿಟ್ಕೊಂಬಿಡ್ಬೇಕಾಗತ್ತೆ. ಅರ್ಧ ಉಳಿಸ್ಕೋಬೇಕಾಗತ್ತೆ, ಅರ್ಧ ತೆಗೆದಿಟ್ಕೋಬೇಕಾಗತ್ತೆ. ನೋಡಿ ಈ ಥರ. ಅದು ಯಾತಕ್ಕೆ ಅಂತ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ಇದು ನೋಡಿ, ಈ ಥರ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಇದರಲ್ಲಿ ಅರ್ಧ ತೆಗೆದಿಟ್ಕೊಂಬಿಡ್ತೀನಿ. ತುಪ್ಪ ಎಣ್ಣೆ ಎರಡೂ ಸಹ ಈ ಥರ ಬಿಸಿಯಾಗಿರೋದನ್ನು, ಕರಗಿಸಿರೋದನ್ನು ತೆಗ್ದು, 2 ಮಿಕ್ಸಿ ಇರುತ್ತಲ್ಲ ಎಣ್ಣೆ ತುಪ್ಪ, ಅದನ್ನು ನಾನು ಬಿಸಿಯಾಗಿರೋದನ್ನು ಒಂದು ಅರ್ಧ ಕಪ್ಪಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವು ಏನು ಮಾಡೋದು, ಯಾವ ಥರ ಅಂತ ನೋಡ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ, ತೆಗೆದಿಟ್ಕೊಂಡಿದ್ದೀನಿ ನಾನು ಈ ಥರ. ಈಗ ಇದು ಕಾದಿದೆಯಲ್ಲ, ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಟ್ರಿಕ್ಸ್ನ ನಾವು ಬದಲಾವಣೆ ಮಾಡಿದ್ರೆ ಅಡುಗೆನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ಈಗ ನಾನು ಸಾಸಿವೆ ಹಾಕ್ಕೊಂಡು ನಂತರ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸಹ ಉದ್ದಿನಬೇಳೆ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಚೆನ್ನಾಗಿಲ್ಲ ಕೆಂಪಗಾಗೋವರೆಗೂ ನಾವು ಇದು ತಿರುಗಿಸ್ಕೊಂಬಿಡೋಣ. ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಕೆಂಪಗಾಗಬೇಕು, ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಕೆಂಪಗಾಗಬೇಕು. ಈಗ ನೋಡಿ, ಈ ಥರ ಕೆಂಪಗಾಗಿದೆ. ಈಗ ನಾನು ನೆಕ್ಸ್ಟ್ ಇದಕ್ಕೆ 1 ದೊಡ್ಡ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ದೊಡ್ಡ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ನಾವು ಇದನ್ನು ಸಹ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಅರಿಶಿನ ಹಾಕ್ಕೋಬೇಕಾಗತ್ತೆ ಇದಕ್ಕೆ. ಈಗ ಅರಿಶಿನ ಹಾಕ್ಕೊಂಡು, ಕಲ್ಲರಿಗೆ ಅರಿಶಿನ ಹಾಕ್ಕೊಂಡು ಈಗ ನೆಕ್ಸ್ಟ್ ಇದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡೋಣ. ಹಿಂಗೆ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡೋಣ. ನೆಕ್ಸ್ಟ್ ನಾವು ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಅದನ್ನು ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಅದನ್ನು ಸಹ ನಾವು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಉಪ್ಪಿಟ್ಟು ತುಂಬ ಟೇಸ್ಟಾಗಿ ಬರುತ್ತೆ, ರವಾ ಉಪ್ಮಾ ಸಾಫ್ಟಾಗಿ ಬರುತ್ತೆ. ಈಗ ನಾನು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದು 2 ಟೊಮೊಟೊ ಸಣ್ಣದಿತ್ತು, ಅದು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ರವೆಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ 3 ಜನ 4 ಜನಕ್ಕಂತೂ ಅಳತೆ ಇದು ಮೆಜರ್ಮೆಂಟು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸಹ ಇದನ್ನು ಹಂಗೆ ನಾವು ಎಲ್ಲ ಮಿಕ್ಸ್ ಆಗೋವರೆಗೂ ತಿರುಗಿಸ್ಕೊಂಬಿಡೋಣ. ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಣ್ಣ ಉರಿನೇ ಇಟ್ಕೊಂಡು ಮಾಡ್ಕೊಳ್ಳಿ, ಬೇಗ ಇದಾಗುತ್ತೆ, ಅವಾಗ ಸೀದೋಗ್ಬಿಡುತ್ತಿಲ್ಲ ಅಂದರೆ. ನೆಕ್ಸ್ಟ್ ನಾನೀಗ 2 ಕಪ್ ರವೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಾಂಬೆ ರವೆನ ಫಸ್ಟೇ ಹುರ್ಕೋಬೋದು ನಾವು. ಇದರಲ್ಲಿ ಫಸ್ಟೇ ಬಾಣಲಿ ಬೇಕಾದ್ರೆ ಹುರ್ಕೋಬೋದು. ಈ ಥರ ಟ್ರಿಕ್ಸ್ ಉಪಯೋಗಿಸಿ ನಾವು ಇದರೊಳಗೇ ನಾವು ಹುರಿದ್ರೆ ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಮತ್ತು ರವೆನೂ ಸಹ ಚೆನ್ನಾಗಿ ಹರಳುತ್ತೆ ಇದರೊಳಗೇ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಿಂಗೆಲ್ಲ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಇದು ಮಾಡ್ಕೊಬೋದು. ನಾನೀಗ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಸಹ ಹಿಂಗೆ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಸೀದೋಗೋದಿಲ್ಲ ಮತ್ತು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈ ಥರ ಕೆಲವೊಂದು ಟ್ರಿಕ್ಸ್ನ ನಾವು ಬಳಸ್ತಾ ಇದ್ದರೆ ತುಂಬ ಡಿಫ್ರೆಂಟಾಗಿ ಬರುತ್ತೆ ಅಡುಗೆ. ಈಗ ನಾನಿಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿಲ್ಲ ತರಕಾರಿ,
ಅವರೆಕಾಳು, ಬೀನ್ಸು, ಕ್ಯಾರೆಟು ಇದನ್ನು ಒಂದು 2 ಕಪ್ಪಷ್ಟು ನೀರೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಒಂದು 2 ಕಪ್ 2.5 ಕಪ್ಪು ಬಿಸಿ ಬಿಸಿ ಚೆನ್ನಾಗಿ ಕುದೀತಾ ಇರಬೇಕು ನೀರು. ಆ ಥರ ಆವಾಗ ಹಾಕ್ಕೋಬೇಕು ನಾವು. ಇದು ಆವಾಗ ಉಪ್ಪಿಟ್ಟು ತುಂಬ ಟೇಸ್ಟ್ ಬರುತ್ತೆ. ರವೆ ಉಪ್ಮಾ, ಮಿಕ್ಸ್ ತರಕಾರಿ ರವೆ ಉಪ್ಮಾ ನೋಡಿ. ಹಿಂಗೆಲ್ಲ ಬಾಂಬೆ ರವೆ ಹಾಕ್ಕೊಂಡು ನಾನು ಇದು ಮಾಡ್ಕೊಂಡಿರೋದು. ರವೆ ಮಾತ್ರ ನಾವು ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಇದು ಮಾಡ್ಕೋಬೇಕಾಗತ್ತೆ, ನೀರು ಹಾಕ್ಕೋಬೇಕಾಗತ್ತೆ. ಬಿಸಿನೀರು ಕುದೀತಾ ಇರೋ ನೀರನ್ನ ಹಾಕ್ಕೋಬೇಕು. ಬೆಚ್ಚಗಿರಬಾರ್ದು, ಚೆನ್ನಾಗಿ ಕುದೀತಾ ಇರಬೇಕು. ಆ ನೀರು ಹಾಕ್ಕೋಬೇಕು. ಹಿಂಗೆ ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು, ಒಂದು 2 ನಿಮಿಷ. ನೋಡಿ ಹಿಂಗೆಲ್ಲ ಚೆನ್ನಾಗಿ ಅರಳಿದೆ, ಮುದ್ದೇನೂ ಆಗಿಲ್ಲ, ಉದುರಾಗಿ ಬಂದಿದೆ. ಮತ್ತೀಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಟೇಸ್ಟಾಗೂ ಬಂದಿದೆ. ಈ ಥರ ರವೆ ಉಪ್ಮಾ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಾನು ನೆಕ್ಸ್ಟ್ ಇದಕ್ಕೆ ಇನ್ನೂ ಸ್ವಲ್ಪ ಒಂದು 2 ನಿಮಿಷ ಇದು ತುಪ್ಪ ಇಟ್ಕೊಂಡಿದ್ವಲ್ಲ, ಅರ್ಧ ಕಪ್ ತುಪ್ಪ ಮತ್ತು ಎಣ್ಣೆ, ಅದನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಬಿಡೋಣ. ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಅವಾಗ ಚೆನ್ನಾಗಿ ಸಣ್ಣ ಉರಿ ಮಾಡಿಕೊಂಡು ಹರಳ್ಕೊಳ್ಳುತ್ತೆ. ನೋಡಿ ಎಷ್ಟು ಸೂಪರಾಗಿ ಕಲರಾಗೆ ಬಂದಿದೆ. ಬಾಂಬೆ ರವೆ ಮಾಡಿರೋದು. ಬೇಕಾದ್ರೆ ಬನ್ಸಿ ರವೆನೂ ಉಪಯೋಗಿಸ್ಕೋಬೋದು. ಬಾಂಬೆ ರವೆ ಅಂತಾರಲ್ಲ, ಬೆಂಗಳೂರು ರವೆ ಅಂತಾರಲ್ಲ, ಅದನ್ನು ನಾನಿಲ್ಲಿ ಉಪಯೋಗಿಸಿದ್ದೀನಿ. ನೋಡಿ ಈ ಥರ ಸಾಫ್ಟಾಗಿರುತ್ತೆ ರವೆ ಉಪ್ಮಾ, ತುಂಬ ಚೆನ್ನಾಗಿರುತ್ತೆ. ನಾವು ಸಂಜೆವರೆಗೂ ಇಟ್ಟರು ಸಹ ಅಷ್ಟೇ ಸಾಫ್ಟಾಗಿರುತ್ತೆ. ನಾವು ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸೂಪರಾಗಿ ಬಂದಿದೆ. ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ. ಖಂಡಿತ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ನಾವು ಇದೇ ಥರ ವಿಡಿಯೋಗೆ ಸಿಗ್ತಾ ಇರೋಣ. ಹೊಸ್ದಾಗಿ ನೋಡೋರು ಸಹ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಟೇಕ್